ನಮಸ್ಕಾರ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಪವರ್ಡ್ ಬೈ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ಗಿಚ್ಚಿ ಗಿಲಿಗಿಲಿಯ ಡೆಬ್ಯೂ ಪರ್ಫಾರ್ಮೆನ್ಸ್ ರೌಂಡ್ ನಲ್ಲಿ ಇವತ್ತು ಬರ್ತಾ ಇರುವಂತಹ ಮುಂದಿನ ಪರ್ಫಾರ್ಮೆನ್ಸ್ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಅಪ್ಪಯ್ಯ ಅಂತ ಕರೆದು ಸೇಫ್ ಆಗಿರೋ ಈ ಹುಡುಗಿ ಈಗ ಅವರ ಅಪ್ಪಯ್ಯನ ಜೇಡರ್ ಮ್ಯಾನ್ ಆಗಿ ಮಾಡಿ ತಮ್ಮ ಡೆಬ್ಯೂಟೆಂಟ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಜೊತೆ ಸ್ವಾಗತಿಸಿ ರೀಲ್ ಸುಂದರಿ ಸೌಮ್ಯ ಸಹ ಹಾಗೂ ಅವರ ಪಾರ್ಟ್ನರ್ ಎಕ್ಸ್ಪೈರಿ ಡೇಟ್ ಮುಗ್ದಿದ್ರು ಎಕ್ಸ್ಪೆರಿಮೆಂಟ್ ಮಾಡೋಕೆ ರೆಡಿ ಇರೋ ಚಂದ್ರಪ್ರಭಾ ಅವ್ರನ್ನ. ಜನ ತುಂಬಿರಿ, ನೀವೆಲ್ರೂ ಇವತ್ತು ನಮ್ಮ ಅಂಗಡಿಗೆ ಬಂದ್ರೆ ಒಳ್ಳೆ ಬಡಿ ಐತದೆ. ಕುಂಗಲ್ ಕುದ್ರೆ ಏನ ಒಂದ್ ಟೀ ಹಾಕು, ಸ್ಟ್ರಾಂಗ್ ಆಗಿ ಹಾಕ್ಲಾ ಲೈಟ್ ಆಗಿ ಹಾಕ್ಲಾ? ಫ್ರೀ ಆಗಿ ಹಾಕು. ಯಾಕೆ ಬಂದ್ಬೇಡ ಬರ್ಲಾ? ಏ ದುಡ್ಡು ಕೊಡಕ್ ಬರಲ್ಲ ಅಂದೆ. ಕಪ್ರ ಮಗು ಬಲ ಇದೆ ಕಲ್ಲ ನೀನು ಕಗೊರ್ಬೇಡಿ. ಸರಿಯಾಗಿದ್ದವಳು. ನೀನು ಟೀ ಹಾಕ್ಲಾ ಅಂತ ಕೇಳಿದ್ರೆ ಅವಳು ಟೀ ಮೇಲೆ ಹಾಕ್ತಾಳೆ. ಅಯ್ಯಯ್ಯೋ ಸಕ್ಕರೆನೇ ಇಲ್ವಲ್ಲ. ಅಯ್ಯೋ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ ಬೇವರ್ಸಿ ಬಿಗ್ನಾಸಿ ಹಳೆ ಬೇವರ್ಸಿ ನನ್ ಗಂಡ ಅನ್ಸ್ಕೊಂಡವನ್ಗೆ ಸಕ್ಕರೆ ಪುಡಿ ಟೀ ಪುಡಿ ತಗೋಬಾ ಅಂತ ಅನ್ಬಿಟ್ಟು ಮಾರ್ಕೆಟ್ ಕಳ್ಸಿದೆ, ಇನ್ನೂ ಬಂದಿಲ್ಲ. ಅಂದಾಗೆ ನನ್ ಗಂಡ ಯಾರು ಅನ್ಕೊಂಡ್ರಿ? ಜೈ 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 ಕೆಂಪಕೋ ನುಂಗಕೋ ಕಾಳಕೋ ಕರ್ಗಕ್ಕೋ ಕೆಂಪಕೋ ನುಂಗಕ್ಕೋ. ನಿನ್ ಜಡ್ರ ಮೇಲೆ ಒಂದಿಷ್ಟು ಬೆಂಕಿ ಹಾಕ. ಊರ್ ತುಂಬಾ ಜಡ್ರ ಮ್ಯಾನ್ ಅನ್ಕೊಂಡು ಅಡಾಡ್ತಿದ್ಯಾ. ನಿನ್ ಜೊತೆಗೆ ಎಕ್ಕೆ ಸಕ್ಕರೆ ಪುಡಿ ಟೀ ಪುಡಿ ತರಕ್ ಬರ್ಲಿಕ್ಕಿಲ್ಲ. ನೆಲ್ಲಗ್ ಬೈಲೆ ಮೊದ್ಲೇ ತಾತ ತಾತ ಅಂತ ರೇಗಿಸ್ತಾರೆ, ನನ್ಗ್ ಮರ್ಯಾದೆ ಹೋಯ್ತಿದೆ. ಒಂಚೂರು ನೇಕೆತ್ತು ಅಲ್ಲ ಎದೊಳಕಾಯ್ತಲ್ಲ ಕೈ ಹಿಡಿದು ನೇಕೆತ್ತು ಅಂದೆ. ಹಂಗೇನ್ ಮತ್ತೆ ಪ್ಯಾಂಟ್ ಮೇಕೆತ್ತು ಲೇ ಮೊದ್ಲು ಕೈಲಿ ಈಚಕ್ಕಂದ್ರೆ ಸಾಕು 3 ಕಿಲೋಮೀಟರ್ ದಾರ ಬರೋದು. ಈಗ ಈಚಕ ಅಂದ್ರೆ ಇಲ್ಲೆಲ್ಲೇ ನೂಡಲ್ಸ್ ತರ ಏನ್ ಮಾಡನ್ನೇ. ನನ್ ಮಗನೇ, ನಾನು ಹೇಳಿರೋದು ಒಂದೇ ಒಂದ್ ಕೆಲ್ಸ ನಾನು ಮಾಡಿದ್ಯೇನೋ ಸಾರ್. ಪೆಟ್ರೋಲ್ ಪಂಪ್ ಅಲ್ಲಿ ಕೆಲ್ಸಕ್ಕೆ ಸೇರಿಸ್ತೆ ಮಾಡದ್ನ ಕೇಳಿ ಸರ್. ಪೆಟ್ರೋಲ್ ಬಂಕ್ ಅಲ್ಲ, ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಗನ್ನ ಹಾಕಕ್ ಹೋದೆ, ಕೈ ನಡಗ್ಬಿಟ್ಟೆ ಅತ್ತಾಗಿತ್ತಾಗ ಹೋಯ್ತಿತ್ತು. ಅಮ್ಮ ಕೇಳಮ್ಮ, ನನ್ ಕತೆ ಕೇಳಮ್ಮ. ಅದೋಗ್ಲಿ ಬಿಡು ಅಂತ ಟೈಲರ್ ಅಂಗಡಿಲಿ ಕೆಲ್ಸಕ್ಕೆ ಸೇರಿಸ್ತೆ. ಯಾವ್ದು ಟೈಲರ್ ಅಂಗಡಿನಲ್ಲಿ? ಟೈಲರ್ ಕೇಳಮ್ಮ. ಮೇಡಮ್, ಸೂಜಿಗೆ ದಾರಕ್ ಮಾಡಿಸ್ಬೇಕಾದ್ರೆ ಅತ್ತಾಗಿತ್ತಾಗ ಹೋಗೋದು, ಆಕೆ ಕೆಲ್ಸ ತಗೋರು ಏನ್ ಮಾಡಂದೆ. ಲೇ ಮೊದ್ಲು ವಯಸ್ಸಲ್ಲಿ ಇದ್ದಾಗ ಕೈ ತುಂಬಾ ರಿಬ್ ಬರ್ತದೆ ಅಂತ ಎಷ್ಟೋ ಜನ ಪ್ರೊಡ್ಯೂಸ್ಗಳು ನನ್ನ ಹಾಕೊಂಡ್ ಸಿನಿಮಾ ಮಾಡ್ತೀನಿ ಅಂತ ಬರೋರು. ಈಗ ಕೈಲಿ ರಿಬ್ಬು ಬರ್ತಾ ಇಲ್ಲ, ನನ್ನ ವೆಬ್ ಸೀರೀಸ್ಗೂ ಕರೀತಾ ಇಲ್ಲ, ಏನ್ ಮಾಡಂದೆ. ಪಾತ್ರೆ ಎಲ್ಲ ಏನಿಲ್ಲ ಅಂದ್ರೆ ಸೌಟಲ್ ಏನ್ ಬರ್ತದೆ? ಅಲ್ಲ, ಪಾತ್ರೆಲಿರೋದಿರ್ಲಿ, ಈಗ ಪಾತ್ರೆನೇ ಇಲ್ಲ. ಅತ್ಲಾಗಿತ್ಲಾಗ ಎಲ್ಲ ಹೋಗ್ತಿದ್ಯಾ ನಮ್ದು ಅಂಗಡಿ ಮಾಡ್ಕೊಬ. ಏನೇನ್ ನೋಡ್ಬೇಕ ನಾನು ಇನ್ನು ಶಿವನೇ. ಕೈ ಅಲ್ಲೋಡಲೆ ಅಯ್ಯೋ ನಿನ್ ಯೋಗ್ಯತೆಗೆ
ಇವನ್ಗೆ ನೆಟ್ಗೆ ಲೋಟದೊಳಗ್ ಟೀನೇ ಹಾಕಕ್ ಬರಕಿಲ್ಲ. ಊರ್ ತುಂಬಾ ಜನರು ಅಡ್ಡಾಡ್ತಿರ್ತಾನೆ. ಲೇ ವಯಸ್ಸಾಗದೆ ಒಂಚೂರು ಕೈ ನಡುಕ್ತವೆ. ಟೀ ಹಾಕ್ಬೇಕಾದ್ರೆ ಒಂಚೂರು ಹತ್ತಾಗ ಇತ್ತಾಗ ಹೋಯ್ತದೆ, ಏನ್ ಮಾಡೋಣ? ನನ್ಗಿರೋ ಬ್ಯೂಟಿಗೆ ಸೂಪರ್ ಮ್ಯಾನ್, ಡೂಪರ್ ಮ್ಯಾನ್, ವ್ಯಕ್ತಿ ಮ್ಯಾನ್, ಹುಲಿ, ಚಿಲ್ರೆ, ಗೊಬ್ರ ಇವ್ರಿರೋರೆಲ್ರೂ ನನ್ನ ಹಿಂದೆ ಬಿದ್ದಿದ್ರು. ಆದ್ರೆ ನಾನು ಈ ಮುದಿಗೂ ಬಿನ್ ಕಟ್ಕೊಂಡೆ. ಅದೇನೋ ಈ ಚಿಕ್ಕ ಅಂತಂದ್ರೆ 3 ಕಿಲೋಮೀಟರ್ ಗಂಟ ಹೋಯ್ತದೆ ದಾರ ಅಂತ ಹೇಳ್ಬಿಟ್ಟು ಮಗಾದ. ಈಗ ನೋಡಿದ್ರೆ ದಾರನೂ ಇಲ್ಲ, ದಾರದ ಉಂಡೇನೂ ಇಲ್ಲ. ಏನ ಸೂಪರ್ ಮ್ಯಾನ್ಗೆ ಆ? ಶುಗರ್ ಜಾಸ್ತಿಯಾಗಿ 8 ಬೆಳ್ ಕಟ್ ಮಾಡವ್ರೆ. ಇನ್ನು ಡೂಪರ್ ಮ್ಯಾನ್ಗೆ ಸೊಂಟ ಉಳಕ್ಬಿಟ್ಟು ದೊಣ್ಣೆ ಇಟ್ಕೊಂಡ್ ತಿರುಗ್ತಾವನೆ. ನಾನೇನ್ ಮಾಡೋಣ? ಏ ಸಾಕ್ ಸುತ್ತಿನಯ್ಯ, ಏನೇನೋ ಪಗ್ಲು ಬಡನಲ್ಲಿ. ಯಾರು ಇಷ್ಟೊತ್ನಲ್ಲಿ? ಅಲ್ಲ ಅಕ್ಕ ಚೇಡ್ರಿ ಮೇಲೆ ಇದಾನ? ಯಾಕೆ? ಅಯ್ಯೋ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ 5ನೇ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಎತ್ಕೊಂಡು 2 ಫ್ಯಾಮಿಲಿ ಸತ್ತೋಯ್ತಾರೋ. ಫೋನ್ ಕೊಡಕ್ಕ. ನೆಡ್ಗೆಂಡ್ಗೆ ಲಿಫ್ಟ್ ಹತ್ತಕ್ಕಾಗಿಲ್ಲ, ಹಿಂಗೋಳ ಹತ್ತತಾನ. ಲೇ ಕಷ್ಟದಲ್ಲಿ ಇದ್ದಾರಂತೆ ಕುಡಿಲಿ. ನೀನ್ ಸಹಾಯ ಮಾಡ್ತೀಯೋ? ಇಲ್ಲ 101 ಫೋನ್ ಮಾಡ್ತೀನಿ. ಒಂದು ಸೊನ್ನೆ ಎಲ್ಲಿದ್ದದು? ಅಯ್ಯೋ, ಕೊಡಿ. ನಿನ್ ಯೋಗ್ಯತೆಗ್ ನಕ್ಕೆ ಒಂದೆಲ್ಲದೆ, ಸೊನ್ನೆ ಇಲ್ಲದೆ, ಅದೆಲ್ಲದೆ ಸಾಕಾಗೋಯ್ತೆ. ನಾನು ಹೋಯ್ತಾ ಇದ್ದೀನಿ ನನ್ನ ಮನೆಗೆ. ಕುಣಿಗಳು ಕೂದ್ರೆ ಬಿಟ್ಟು ಹೋಗ್ಬೇಡ. ಮುಕ್ತಲ್ ರಿಂಕಲ್ ಇದ್ರು ರಿಂಕಲ್ ಸ್ಟಾರ್ ಸಿಕ್ಕುದು ಅಂತ ಅವಳ ಹಿಂದೆ ಆರಿದ್ದು ಕುಣಿದಿದ್ದು. ಈಗ ನೋಡು ಹೆಂಗಾಯ್ತು. ಇದೆಲ್ಲ ನಿಂಗೆ ಬೇಕಿತ್ತಾ? ಈಗ್ಲೂ ಕಾಲ ಮಿಂಚಿಲ್ಲ ದೊಡ್ಡಪ್ಪ. ನಿನ್ನಲ್ಲಿ ಆ ಶಕ್ತಿ ಇನ್ನೂ ಇದೆ. ಅದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ಈಗ್ಲೂ ನೀನ್ ಡ್ರೈ ಫ್ರೂಟ್ಸ್ ಅಲ್ಲಿ ರಸ ಬರ್ತಲ್ಲ, ನಾನ್ ಮಾಡ್ತೀನಿ ದೊಡ್ಡಪ್ಪ. ಈಗ್ಲೂ ಕಾಲ ಮಿಂಚಿಲ್ಲ. ರೆಡಿನಾ? ಮಾಡ್ತೀಯಾ? ರೆಡಿ? ಕಮಾನ್ ದೊಡ್ಡಪ್ಪ, ಕಮಾನ್. ಬರ್ಲಿ ಮ್ಯೂಸಿಕ್. ಕಮಾನ್ ಬಾಯ್. ಎನರ್ಜಿ ದೊಡ್ಡಪ್ಪ. ಲೇ ಗಿಣಿ, ಹೆಂಗ್ ಗೊತ್ತ ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಿನ್ಕೊಂಡ್ ಅಡ್ಡಾಡ್ತಿದ್ದೆ. ನಿನ್ ಮಾತ್ ಕೇಳ್ಬಿಟ್ಟು ನಡ ಮರ್ಕೊಬಿಟ್ಟು ಈ ಮೇಕಿ ಹೇಳ್ದಂಗ ಆಗೋಯ್ತಲ್ಲ. ಅಯ್ಯೋ, ಎಂತಿ ಜೊತೆ ಮಲ್ಕೊಳಂಗ್ ಮಾಡ ಅಂತ ಬಂದ್ರೆ ಒಳ್ಳೆ ಎಣತರ ಮಲ್ಕೊಳಂಗ ಆಗೋಯ್ತಲ್ಲ ದೊಡ್ಡಪ್ಪ. ಜೇಡ್ರ್ ಮ್ಯಾನ್ ಅದೇನೋ ಇಂಚಕ್ತೆ ಹೆಂಗಣದ? ಜೇಡ್ರ್ ಮ್ಯಾನ್ ಅಲ್ಲಿ ಬಿದ್ದು ಜೋತೋದ್ ಮ್ಯಾನ್ ಆಗ್ಬಿಟ್ಟಾಗ. ಜೇಡ್ರ್ ಮ್ಯಾನ್ ಹೆಂಗೆ? ವಯಸ್ಸಲ್ಲಿ ಇದ್ದಾಗ ಕಿಚಿಕ್ ಅಂತ ಸಾಕು 3 ಕಿಲೋಮೀಟರ್ ದಾರ ಹೋಗೋದು. ಈಗ ಕಿಚಿಕ್ ಕಂಡ್ರೆ ನೂಡಲ್ಸ್ ತರ ಇಲ್ಲೇ ಬೀಳ್ತದೆ, ಏನ್ ಮಾಡೋಣ? ನಾನೇನು ಮಾತಾಡೋ ಸ್ಥಿತಿಲಿ ಇಲ್ಲ ಅಣ್ಣ. ಸುಜನ್ ಅಣ್ಣ, ಈ ಜೇಡ್ರ್ ಮ್ಯಾನ್ ಬಗ್ಗೆ ನೀವೇ ಹೇಳ್ಬೇಕು ಅಣ್ಣ. ತಾಯಣ್ಣ ಅಲ್ಲಿಗೆ ಬಂದು ಮಾತಾಡ್ಬೇಕು, ಆಗಲ್ಲ ಅಲ್ಲಿ.
ಜೇಡ್ರ್ ಮ್ಯಾನ್ ನೋಡಕ್ಕೆ ಸ್ಟೇಜ್ ಅಲ್ಲೇ ಬಂದ್ಬಿಟ್ಟು ಚಂದ್ರಣ್ಣ ರಿಯಲ್ ಅಲ್ತಾನೆ ಸೆಟ್ ಅಲ್ಲತಾನೆ ಈ ಸೆಟ್ಟು ಅದು ಗೊತ್ತಿಲ್ಲ ಅವನಿಗೆ, ಅದು ಮರ್ತೋಯ್ತದೆ. ಯಾವ್ದು ರಿಯಲ್ ಯಾವ್ದು ಸೆಟ್ ಅನ್ನೋದು ಗೊತ್ತಾಯ್ತಲ್ಲ. ಅಣ್ಣ ಚಂದ್ರಣ್ಣ ಪೆಟ್ರೋಲ್ ಬಂಕ್ ಅಲ್ಲಿ ಏನ್ ಮಾಡ್ದೆ? ಪೆಟ್ರೋಲ್ ಹಾಕಕ್ ಹೋದೆ, ಕೈ ಎಳ್ಳಾಬಿಟ್ಟು ಎತ್ತೆ ತಗೋಬಾಯ್ತು. ಬಟ್ ಐ ಟೆಲ್ ಯು, ಈ ಸ್ಕಿಟ್ಟಿನ ಸ್ಟಾರ್ ಚಂದ್ರಪ್ಪ, ಸೂಪರ್ ಸ್ಟಾರ್ ಸೌಮ್ಯ. ವಾಟ್ ಪರ್ಫಾರ್ಮೆನ್ಸ್, ಫೆಂಟಾಸ್ಟಿಕ್, ಫೆಂಟಾಬ್ಯುಲಸ್ ಪರ್ಫಾರ್ಮೆನ್ಸ್. ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀನು ಅಷ್ಟೇ ತುಂಬಾ 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 ಅದ್ಭುತವಾದಂತ ಒಂದು ಪರ್ಫಾರ್ಮೆನ್ಸ್. ತುಂಬಾ ರೇರ್ ಆಗಿ ಈ ತರದೊಂದು ಟೈಮಿಂಗ್ ಮ್ಯಾಚ್ ಆಗೋದು. ಯಾಕಂದ್ರೆ ಇದರಲ್ಲಿ ಒಬ್ರಿಗೊಬ್ರು ಟೈಮಿಂಗ್ ಏನಾದ್ರು ಮಿಸ್ ಆಗಿದ್ರೆ ಇಡೀ ಸ್ಕಿಟ್ ಎಕ್ಕುಟ್ಟೋಗ್ಬಿಟ್ರದು. ಒಂದೊಂದು ಪಂಚ್ಗಳು, ಯಪ್ಪ ರಾಮ, ನಾನು ಎದ್ದು ಬಿದ್ದು ಎಲ್ಲ ಐ ಸ್ಟಿಲ್ ಕಾಂಟ್ ಕಮ್ ಔಟ್ ಆಫ್ ಇಟ್. ಅಷ್ಟು ಚಂದ್ರಪ್ರಭಾ, ಮಜಾ ಭಾರತದಲ್ಲೇ ನಾನು ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ. ನೀವು ಏನೇ ಹೇಳಿರ್ಬೋದು, ಎಷ್ಟೇ ಜನ ಕಲಾವಿದರು ಇರ್ಬೋದು, ಆದ್ರೆ ನಿಮಗೆ ಆದಂತ ಒಂದು ಯೂನಿಕ್ ಬಾಡಿ ಲ್ಯಾಂಗ್ವೇಜ್ ಇದೆ, ನಿಮ್ ಟೈಮಿಂಗ್ ಸೆನ್ಸ್ ಇದೆ. ನಿಮ್ ಹಾಗೆ ಡ್ಯಾನ್ಸ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವನ ಕೈಲೇ ಮತ್ತೆ ಮಾಡೋದು ಸಾಧ್ಯ ಇಲ್ಲ, ಹಿ ವಿಲ್ ಡೂ ಇಟ್. ಅಂಡ್ ಸೌಮ್ಯ ಬಗ್ಗೆ ಹೇಳ್ಬೇಕು. ಸೌಮ್ಯ ಅವರು ಆಕ್ಟ್ ಮಾಡ್ಬೇಕಾದ್ರೆ ನನ್ನ ಕಣ್ಮುಂದೆ ಬಂದಿದ್ದು ಮಂಜುಳಾ. ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಟೈಮಿಂಗ್ ಸೆನ್ಸ್ ಇರ್ಬೋದು, ನಿಮ್ ಆಕ್ಟಿಂಗ್, ಇಟ್ ವಾಸ್ ಜಸ್ಟ್ ಸೂಪರ್. ಮತಿವಯ್ಯ ಮುದಿಗುಬ ಯಾವಾಗ್ಲೂ ಟೈಮ್ ಸೆನ್ಸೇ ಇಲ್ಲ. ಅದು ಗೊತ್ತಾಗೋ ಸೆನ್ಸ್ ಹೊಟ್ಟೋಗಿದೆ ಅವನಿಗೆ. ಯಾವಾಗ್ಲೂ ಕಲಾವಿದರಿಗೆ ಹೇಳ್ತೀನಿ, ನಿಮ್ಮ ಎದುರಾಳಿನ ಸೋಲಿಸ್ಬೇಕು ಅಂತ ಸವಾಲ್ ಹಾಕ್ಬೇಡಿ, ನಿಮಗ್ ನೀವೇ ಸವಾಲ್ ಹಾಕೊಳ್ಳಿ, ಇಡೀ ಜನ ನಿಮಗ್ ಸೋತೋಗ್ಬಿಡ್ತಾರೆ ಅಂತ. ಬೇರೆಯವ್ರಿಗೆ ಹಾಕೊಂಡಾಗ, ಸವಾಲ್ ಹಾಕೊಂಡ ನಮಗ್ ನಾವೇ ಸವಾಲ್ ಹಾಕೊಂಡಾಗ ಬೇರೆಯವರು ಸೋತೋಗ್ಬಿಡ್ತಾರೆ. ನೀನ್ ಜಾಸ್ತಿ ಹಾಕೋಬೇಡ, ಸತ್ತೋಗ್ಬಿಡ್ತೀಯ. ಅಣ್ಣ ಇನ್ನೊಂದು ವಿಷಯ, ನಾ ಬರೇ ಜೇಡ್ರ್ ಮೇನೆ ಮಾತಾಡ್ತಾ ಇದೀವಿ, ಬಟ್ ಈ ಸ್ಕಿಟ್ ಗೆಲ್ಲದಕ್ಕೆ ಇನ್ನೊಬ್ರು ಕಾರಣ ಇದಾರಣ್ಣ. ಗುರು ಗಿಳಿ ನೆಂಗ್ ಬರಲಿ, ಬಾಚಿನ